ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ ಹೃದಯ ಭಾಗದಾಗೆ ಒಂದು ವಿದ್ಯಾನಗರ ಅಂತ ಬರ್ತದ. ವಿದ್ಯಾನಗರನಾಗು ಸತತವಾಗಿ ಇಲ್ಲಿ ನೀವೇನು ನೋಡ್ಲತ್ತೀರಲ್ಲ, ಫುಲ್ ತೆಗ್ಗಾಗ್ಯದ, ಫುಲ್ ತೆಗ್ಗೊಡ್ದಾರ, ನೀರೆಲ್ಲ ರಭಸವಾಗಿ ಹರಿಲತ್ತಾವ. ಬರ್ರಿ ಹಂಗೆ ಸ್ವಲ್ಪ ಮುದುಕ್ ತೋರಿಸ್ರಿ, ನೀರೆಲ್ಲ ತೋರಿಸ್ರಿ. ಈಗ ನೀರೆಲ್ಲ ಹೆಂಗೆ ಹರಿಲತ್ತಾವ ನೋಡ್ರಿ. ನೀರು ಈ ರೀತಿ ಹರಿಲತ್ತಾವ. ವಿದ್ಯಾನಗರನಾಗ ಒಂದು ಸರ್ಕಾರಿ ಶಾಲೆ ಅದ, ಸಣ್ಣ ಮಕ್ಕಳದು, ಭಾಳ ಫೇಮಸ್ ಅದ. ಅದ್ರ MPS ಅಂತ. ಅಲ್ಲಿ ಭಾಳ ಮಂದಿ ಮಕ್ಕಳು ಬರ್ತಾರ, ಸೈಕಲ್ ತೊಗೊಂಡು ಬರ್ತಾರ, ನಡ್ಕಾತ ಬರ್ತಿರ್ತಾರ. ಮಿನಿಮಮ್ ಅಂದ್ರೆ ಇದು 4 ಫೀಟ್ ಇಲ್ಲ 3.5-4 ಫೀಟ್ ಮ್ಯಾಗ ಅದ. ಅಕಸ್ಮಾತ್ ಇದ್ರಾಗ ಬಿದ್ರಪ್ಪ ಅಂದ್ರೆ ಸತ್ತು ಹೋಗ್ತಾರೆ ಗ್ಯಾರಂಟಿ. ಇಲ್ಲಿ ನೋಡ್ಲತ್ತಿರಲ್ಲ ರೋಡ್ ಫುಲ್ಲು, ಇಲ್ಲಿ ನೋಡ್ರಿ ಹಿಂಗಾಗ್ಯದ. ಈಗ ಇದ್ರ ಬಗಲಾಗೆ ನೋಡ್ರಿ ಒಂದು KEBದು ಟ್ರಾನ್ಸ್ಫಾರಮ್ ಅದ. ಟ್ರಾನ್ಸ್ಫಾರಮ್ ಆರಾಮ್ ಕುಲ್ಲನೇ ಅದ. ನಾಯಿ ಆಗಲಿ, ದನಗಳಾಗಲಿ, ಕುರಿಗಳಾಗಲಿ, ಮನುಷ್ಯರಾಗಲಿ, ಸಣ್ಣ ಮಕ್ಕಳಾಗಲಿ ಎಲ್ಲ ಓಡಾಡ್ತಿರ್ತಾರ. ಅವ್ರು ಬಂದ್ರಪ್ಪ ಅಂತಂದ್ರೆ ಇದಕ್ಕೆ ಬಾಕ್ಸಿಗಾಗಲಿ ವೈರಿಗಾಗಿ ಹತ್ತಿತಪ್ಪ ಅಂದ್ರೆ ಗ್ಯಾರಂಟಿ ಸತ್ತೋಗೋ ಪರಿಸ್ಥಿತಿ ಅದ. ಮತ್ತು ಇದಕ್ಕೆ ಏನು ಮಾಡ್ಬೇಕಂದ್ರೆ ಬೇರೆ ಮೊದಲು ಎಲ್ಲ ವಿಡಿಯೋ ಮಾಡಿದೆ, ಬೇರೆ ಕಡೆ ಎಲ್ಲ ಜಾಲಿ ಮಾಡ್ಯಾರ, ಚರ್ಚ್ ಬೆಲ್ ಮಾಡ್ಯಾರ, ಬೇರೆ ಎಲ್ಲ ಕಡೆ ಮಾಡ್ಯಾರ. ಇಲ್ಲಿನೂ KEBದವರು ಸಂಬಂಧಪಟ್ಟವರು ಆದಷ್ಟು ಬೇಗ ಇಲ್ಲಿ ಒಂದು ಜಾಲಿ ಮಾಡಬೇಕು. ಮತ್ತು ಅದೇ ರೀತಿ ಬರೀ ನಿಮ್ಮೆಲ್ಲರಿಗೆ ತೋರಿಸ್ತೀನಿ ಇನ್ನು ಹೆಂಗಾದಂತ. ಇದು ನೋಡ್ಲತ್ತಿರಲ್ಲ, ಇದು KEB ಟ್ರಾನ್ಸ್ಫಾರಮ್. ಮತ್ತು ಇದು ಈ ಥರ ತೆಗ್ಗಾಗ್ಯದ. ಮತ್ತು ತೆಗ್ಗಾದ್ಮ್ಯಾಗ ಏನಾಗ್ಯದ ಅಂತಂದ್ರೆ ಎಲ್ಲ ಇವು ಏನಿರ್ತದಂತಂದ್ರೆ ಈ ಥರ ತೆಗ್ಗಾಗೋದ್ರಲಿಂತು ಈಗ ಇವೇನು ತೆಗ್ಗಿನಾಗ ನೀರಾವಲ್ಲ, ಇವು ನೀರು ಸೀದಾ ಈಗ ಈ ಥರ ಇಲ್ಲೊಂದು ಮನೆ ಅದ. ಈ ಮನೆ ಸಮೀಪ ನೀರುಗಳು ಹಿಂಗೆ ಹೊಂಟಾವ ನೋಡ್ರಿ. ಈಗ ಇಲ್ಲೊಂದು ಮನೆ ಅದ, ಈ ಥರ ನೀರು ಹೊಂಟಾವ. ಸಾರ್ವಜನಿಕರಿಗೆ ಇದರ್ಲಿಂತ ತೊಂದರೆ ಆಗ್ಲತ್ತದ. ಕೆಲಸ ಮಾಡ್ಲತ್ತೀರಿ ಅಂತ ಕಾಣ್ತದ. ಆದಷ್ಟು ಬೇಗ ಇದು ಕೆಲಸ ಮುಗಿಸ್ಬೇಕು. ಈಗ ಈ ಲೈಟಿಂದು ಟ್ರಾನ್ಸ್ಫಾರಮ್ ನೋಡ್ರಿ, ಅದೇ ರೀತಿ ಮುಂದೆ ಬನ್ನಿರಿ, ತೋರಿಸ್ತೀನಿ ನಿಮಗೆ. ಇದೊಂದು ರೋಡು. ಈ ರೋಡಿನ ಬಗಲಾಗಿ ಸರ್ಕಾರದೊಂದು ಅಂಗನವಾಡಿ ಕೇಂದ್ರ ಅದ. ಅಂಗನವಾಡಿ ಕೇಂದ್ರ ಸೂಪರ್ ಅದ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಸೇಡಂ ಅಂಗನವಾಡಿ ಕೇಂದ್ರ ವಿದ್ಯಾನಗರ ಅಂತದ. ಸೂಪರಾಗಿ ಅಂಗನವಾಡಿ ಮಾಡ್ಯಾರ, ಕಲರ್ ಗಿಲ್ಲರ್ ಮಸ್ತಾಗಿ ಹೊಡೆದಾರ. ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಬರ್ತಿರ್ತಾರ, ಅವ್ರಿಗೆ ಏನಾದರೂ ಅನಾಹುತ ಆಗ್ತದ ನೋಡ್ರಿ. ಇದ್ರ ಬಗಲಾಗಿ ನೋಡ್ತಾರೆ ಫಿಲ್ಟರ್ ಬೆಡ್ ಅದು. ಈ ಥರ ವಿದ್ಯಾನಗರನಾಗ ಅದ. ಮತ್ತು ಮಕ್ಕಳು ಬರ್ತಾರಲ್ಲ ಇದು ಅಂಗನವಾಡಿ ಕೇಂದ್ರಕ್ಕೂ ಅವ್ರಿಗೂ ತೊಂದರೆ ಆಗ್ಬೋದು. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದು ಏನು ನೀರು ಹೋಗ್ಲತ್ತವಲ್ಲ, ನೀರು ಇಲ್ಲಿ ನೋಡ್ರಿ, ಲೈಟಿಂದು ಟ್ರಾನ್ಸ್ಫಾರಮ್ ಹೆಂಗದ ನೋಡ್ರಿ, ಫುಲ್ಲು ಕುಲ್ಲ ಅದ. ಬಂದು ಆರಾಮ್ ಬರಬೇಕು, ಆರಾಮ್ ಫಸ್ಟ್ ಕ್ಲಾಸ್. ಏನನ್ನ ಆಯ್ತಪ್ಪ ಅಂದ್ರೆ ಸಾಯೋದು ಮಾತ್ರ ಪಕ್ಕ ಗ್ಯಾರಂಟಿ. ಈಗ ಈ ಥರ ಅದ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇದು ಪೈಪ್ ಲೈನ್ ಲೀಕ್ ಆಗ್ಯದ, ಒಡೆದದ, ಏನಾಗ್ಯದ ಅಂತೂ ನಮಗೆ ಗೊತ್ತಿಲ್ಲ. ಅವರು ರಿಪೇರಿ ಮಾಡ್ಬೇಕಂತ ಎಲ್ಲ ಮಾಡ್ಯಾರ ಟ್ರೈ, ಆದರೂ ಇನ್ನೂ ಆಗಿಲ್ಲ. ಒಂದು ಮಿನಿಮಮ್ ಅಂದರೂ 5-6 ದಿವಸ ಆಯಿತು. ಆದಷ್ಟು ಬೇಗ ಇದು ರಿಪೇರಿ ಮಾಡಿ ಸಾರ್ವಜನಿಕರಿಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.